ಸಾರಿಗೆ ಸಚಿವರ ಹೊಸ ಒಂದು ಅಪ್ಡೇಟ್ ಬಂದಿದೆ. ಉಚಿತ ಅಂತರ್ ಜಿಲ್ಲಾ ಬಸ್ ಪ್ರಯಾಣದ ಮಹಿಳೆಯರಿಗೆ ಒಂದು ಪ್ರಮುಖ ಮಾಹಿತಿ ಇಲ್ಲಿದೆ, ಬನ್ನಿ ನೋಡೋಣ. ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈ ಒಂದು ಆಧುನಿಕ ಜಗತ್ತಿನ ಅಗತ್ಯಕ್ಕೆ ತಕ್ಕಂತೆ ಸಾರಿಗೆ ಬಸ್ಗಳು ಕೂಡ ಹಂತ ಹಂತವಾಗಿ ಕೆಲವು ಬದಲಾವಣೆಗಳನ್ನು ಒಳಗೊಂಡಿದೆ. ನಿಮಗೆಲ್ಲರಿಗೂ ಕೂಡ ಇದು ತಿಳಿದಿರುವಂತಹ ವಿಷಯ. ಸರ್ಕಾರಿ ಬಸ್ ಬಗ್ಗೆ ಕಾಳಜಿ ವಹಿಸುತ್ತಿರುವ ಜನ ಈಗ ಸರ್ಕಾರಿ ಬಸ್ಗೆ ಹೆಚ್ಚಿನ ಮನ್ನಣೆ ಕೂಡ ನೀಡುತ್ತಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಬಸ್ಸಿನಲ್ಲೇ ಪ್ರಯಾಣಿಕರು ಹೆಚ್ಚಿದ್ದಾರೆ. ಅಲ್ಲದೆ ಶಕ್ತಿ ಯೋಜನೆಯಿಂದಾಗಿ ಮೊದಲಿಗಿಂತ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಸರ್ಕಾರಿ ಬಸ್ನಲ್ಲಿ ಅನ್ಯಾಯ ಇತ್ಯಾದಿ ಅಪರಾಧಗಳು ನಡೆಯಬಾರದು ಎಂಬ ಕಾರಣದಿಂದ ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ. ಇನ್ನು ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಇತ್ತೀಚೆಗೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಸರ್ಕಾರದ ಆಡಳಿತದಲ್ಲಿ ಸಾರಿಗೆ ಇಲಾಖೆಯ ಭವಿಷ್ಯದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಯಾಣಿಕರ ಸುರಕ್ಷತೆಗಾಗಿ ಸುರಕ್ಷಿತ ಪ್ರಯಾಣಕ್ಕಾಗಿ ಆದ್ಯತೆ ನೀಡುವ ನಿಟ್ಟಿನಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ನೂತನ ಸಿಸಿ ಕ್ಯಾಮೆರಾ ಆಧಾರಿತ ಬಸ್ ಅನ್ನು ಆರಂಭಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಸಾರಿಗೆ ಸಚಿವರು ತಿಳಿಸಿದ್ದಾರೆ. ಇನ್ನು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ 425 ಸಿಸಿ ಕ್ಯಾಮೆರಾ ಆಧಾರಿತ ಬಸ್ಗಳು ಸಂಚರಣೆ ಮಾಡುತ್ತಾ ಇದ್ದು, ಇದರಿಂದ ಪ್ರಯಾಣಿಕರು ಸುರಕ್ಷಿತವಾಗಿ ಪ್ರಯಾಣಿಸಲು ಅನುಕೂಲವಾಗಿದೆ. ಅದಲ್ಲದೆ ಬಸ್ಸಿನಲ್ಲಿ ಬಸ್ ದಟ್ಟಣೆ, ಪ್ರಯಾಣಿಕರ ಅನುಚಿತ ವರ್ತನೆ, ಚಾಲಕರ ನಿರ್ಲಕ್ಷ್ಯ, ಅತಿ ವೇಗದ ವಾಹನಗಳಿಂದ ಕಂಡಕ್ಟರ್ ಹಾಗೂ ಪ್ರಯಾಣಿಕರ ನಡುವೆ ಘರ್ಷಣೆ ನಡೆಯುತ್ತಿದ್ದಾಗಿ ಇದಕ್ಕೆಲ್ಲ ಅದು ಸಾಕ್ಷಿ ಆಧಾರಗಳು ಸಿಗದ ಕಾರಣ ಸಿಸಿ ಕ್ಯಾಮೆರಾ ಮತ್ತು GPS ಹೊಸ ಆಧಾರಿತ ಬಸ್ಗಳು ಬಂದಿವೆ. ಈ ಎಲ್ಲ ಸಮಸ್ಯೆಗಳಿಗೆ ಕೂಡ ಪರಿಹಾರ ಉದ್ದೇಶವನ್ನು ಪರಿಚಯಿಸಲಾಗಿದೆ. ಆರಂಭದಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಈ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದ್ದು, ಆ ವಾಯುವ್ಯ ಸಾರಿಗೆ ಹೆಚ್ಚು ಅಪಘಾತಗಳಿಗೆ ತುತ್ತಾಗುತ್ತಿದ್ದು, ಸಾರಿಗೆ ಸಂಸ್ಥೆಯ ತಪ್ಪೇನೂ ಇಲ್ಲ. ಅಪಘಾತಕ್ಕೆ ಚಾಲಕ ಹೊಣೆಯಾಗದಿದ್ದರೂ ಪರಿಹಾರ ನೀಡಬೇಕಾಗಿದೆ ಎಂದು ಜನರು ಮನವಿ ಮಾಡುತ್ತಿದ್ದಾರೆ. ಈ ಕಾರಣದಿಂದ ಈ ಸಾರಿಗೆ ಇಲಾಖೆಯ ಹಲವು ಪ್ರಕರಣಗಳು ಇನ್ನೂ ಕೂಡ ಸಿಲುಕಿಕೊಂಡಿವೆ. ಇನ್ನು ಅಪಘಾತ ಪರಿಹಾರಕ್ಕೆ ಈವರೆಗೂ ಸಾಕಷ್ಟು ಮನವಿಗಳು ಬಂದಿದ್ದು, ಒಟ್ಟು 63 ಕೋಟಿ ರು ಕಂಪನಿಯ ಚಾಲಕರನ್ನು ದೋಷಮುಕ್ತಗೊಳಿಸಲು ಇಲ್ಲಿ ಪುರಾವೆಗಳಿವೆ. ಆದ್ದರಿಂದ ಭವಿಷ್ಯದಲ್ಲಿ ಅಂತಹ ಪುರಾವೆಗಳು ಖಂಡಿತವಾಗಿಯೂ ಕಂಡುಬರುತ್ತವೆ. ಇನ್ನು 425 ಬಸ್ಸಿನಲ್ಲಿ ಮುಂಭಾಗ ಮತ್ತು ಹಿಂಭಾಗ ಸಿಸಿ ಕ್ಯಾಮೆರಾಗಳ ಮೂಲಕ ಕ್ಯಾಮೆರಾಗಳ ದೃಶ್ಯಗಳನ್ನು ಸಂಗ್ರಹಿಸಬಹುದು. 1 TB ವರೆಗೆ ತುಣುಕುಗಳನ್ನು ಕೂಡ ಸಂಗ್ರಹಿಸಬಹುದು. 15 ದಿನಗಳ ಕಾಲ ಈ ತುಣುಕನ್ನು ಸಂಗ್ರಹಿಸಬಹುದು. ಇನ್ನು ಸುಲಭವಾಗಿ ಪೆನ್ಡ್ರೈವಲ್ಲೂ ಕೂಡ ಇದನ್ನು ಸಂಗ್ರಹಿಸಬಹುದು. ಈ ಹೊಸ ವ್ಯವಸ್ಥೆ ಜಾರಿಯಾದ ನಂತರ ಸುಳ್ಳು ಅರ್ಜಿ ಸಲ್ಲಿಸಿ ಅಪಘಾತ ಪರಿಹಾರ ಪಡೆಯುವವರ ಸಂಖ್ಯೆ ಕಡಿಮೆಯಾಗಲಿದೆ ಎಂದು ಸರ್ಕಾರ ಕೂಡ ತಿಳಿಸಿದೆ. ಇನ್ನು ಇದೇ ರೀತಿಯ ಮಾಹಿತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.